ಯಾರಪ್ಪ ಇದು ಯಶಸ್ವಿನಿ ಬದಲು ಯಾರು ಬಂದ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಮತ್ತೆ ನೀನು? ನಾವೇನ್ ಗೊತ್ತಾ, ಬಾಗ್ ಮಾಡ್ಬಿಟ್ಟೆಲ್ಲ ಬರ್ತಾ ಇದ್ವಿ. ಯಾವ ಕಂಟೆಂಟ್ ಅಂದ್ರೆ ಇಷ್ಟ ನಿಮ್ಗೆ? ಡಾಗ್ ಇದೆ. ಆಮೇಲೆ ಬೂಂದಿ, ಕಾಂಗ್ರೆಸ್, ಓಂಪುರಿ, ಕ್ಯಾರೆಟ್, ಮಸಾಲಾ, ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಅಲ್ಲಿ ಇಟ್ರೆ ಅದು ಸಾರಿ ಗೈಸ್, ಇವಳು ಬಂದ್ಬಿಟ್ಲು, ಆಮೇಲೆ ಮಾತಾಡ್ತೀನಿ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಯಾರಪ್ಪ ಇದು ಯಶಸ್ವಿನಿ ಬದಲು ಯಾರು ಬಂದ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಮತ್ತೆ ನೀನು? ವೆಲ್, ಪ್ಲೀಸ್ ವೆಲ್ಕಮ್ ಯಶಸ್ವಿನಿ ದೇಶಪಾಂಡೆ ಹಿಯರ್. ಹಲೋ ಯಶಸ್ವಿನಿ ಅವರೇ. ಹಲೋ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಓಪನಿಂಗು, ಯಾರೋ ಹುಡುಗಿ ಯಾವುದೋ ಬೇರೆ ಹುಡುಗಿ ಏನು ಓಪನಿಂಗ್ ಮಾಡ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ಎಸ್, ಶಿ ಇಸ್ ಮೈ ಫ್ರೆಂಡ್ ಲಿಜುತಾ ಅಂತ. ದಿಸ್ ಇಸ್ ಅವರ್ ಕಾಲೇಜ್. ಎಸ್, ನಾವು ಇವತ್ತು ಜಯನಗರಕ್ಕೆ ಬಂದಿದ್ದೀವಿ. ಜಯನಗರಲ್ಲಿದ್ದೀವಿ. ನಮ್ಮ NMKRV ಕಾಲೇಜ್ ಎದುರುಗಡೆ ಇದ್ದೀವಿ. ಒಳ್ಳೆ ಸವಿ ನೆನಪುಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿ. ಸವಿ ನೆನಪು ಸಾವಿರ ನೆನಪು. ಜಯನಗರ್ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ. ನಾವು ಕಾಲೇಜ್ ಬಂಕ್ ಹೊಡೆದು ಏನೇನೆಲ್ಲ ಮಾಡ್ತಾ ಇದ್ವಿ, ಎಲ್ಲ ತಿರುಗ್ತಿದ್ವಿ ಅಂತೆಲ್ಲ ಇವತ್ತು ನಿಮಗೆ ತೋರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು, ಲಿಜುತಾ ಹಾಗೆ ಇನ್ನೊಬ್ರು ಬರ್ತಾರೆ ವ್ಲಾಗಲ್ಲಿ. ಎಸ್, ಸೊ ಇನ್ನ ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ. ಎಸ್, ಇವಾಗ ನಮ್ಮ ಜೂನಿಯರ್ಸ್ ಎಲ್ಲ ಇಲ್ಲಿದ್ದಾರೆ, ನಮ್ಮ NMKRV ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ಇದ್ದಾರೆ. ಹಾಯ್, ನಮಸ್ಕಾರ. ಸೊ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನ್ ಸೂಪರು. ಏನು ಕಾಲೇಜ್ ಬಂಕ್ ಮಾಡಿದ್ರ? ಇಲ್ಲ ನಮ್ಗೆ ಫ್ರೀ ಇದೆ, ಅದಕ್ಕೆ ಫ್ರೀ ಇದ್ದೀರಾ? ನಾವೇನ್ ಗೊತ್ತಾ, ಬಂಕ್ ಮಾಡ್ಬಿಟ್ಟೆಲ್ಲ ಬರ್ತಾ ಇದ್ವಿ. ಮಜಾ ಏನು ಅಂದ್ರೆ ಬಂಕ್ ಮಾಡ್ಬಿಟ್ಟು ಎಲ್ಲ ದೂರ ಹೋದ್ರೆ ನಾವು ಬಂಕ್ ಮಾಡ್ಬಿಟ್ಟು ಇಲ್ಲೇ ಬಂದು ತಿಂತಾ ಇದ್ವಿ. ಸೊ ಏನ್ ಮಾಡ್ತಿದ್ದೀರಿ ಇವಾಗೆಲ್ಲ? ನಾವೆಲ್ಲ BA ಓದ್ತಾ ಇದ್ದೇವೆ. BA सेकंड ईयर. किस सब्जेक्ट में? BA. अरे सब्जेक्ट होगा ना BA में कोई. प्लेन BA प्लेन. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾತ್ರ ನಿಮ್ಮಿಬ್ರು ಕಾಂಬಿನೇಷನ್ ಸೂಪರ್. ಹೌದಾ? ಯಶಸ್ವಿನಿ ದೇಶಪಾಂಡೆ. ಆಮೇಲೆ ನಿಮ್ಮ ನಾಯಿ ಹೆಸರು ನಂಗೆ ಗೊತ್ತಿಲ್ಲ. ನನಗೆ ಭಗವಂತ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ, ಭಾಳ ನೋವಾಗ್ತೈತೆ. ಹ್ಯಾಪಿ. ಓಕೆ, ಅವ್ರನ್ನ ಕೇಳಿದೆ ಅಂತ ಹೇಳಿ. ಹೌದಾ? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ ಉಳೇರೆ. ಸೊ ಯಶಸ್ವಿನಿ ದೇಶಪಾಂಡೆ ಮತ್ತೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀರಾ ನೀವು? ನೋಡ್ತಿರ್ತೀರಾ? ಯಾವ ಕಂಟೆಂಟ್ ಅಂದ್ರೆ ಇಷ್ಟ ನಿಮ್ಗೆ? ಡಾಗ್ ಇದೆ. ಡಾಗ್ದಾ? ಹೌದು, ನೀವು ಡಾಗ್ನ ಒಂದ್ಸತಿ ಸ್ನಾನ ಮಾಡ್ಸೋಗೆಲ್ಲ ಕರ್ಕೊಂಡು, ಅದು ನಂಗೆ ಇಷ್ಟ ಆಗಿತ್ತು. ಅದು ಇಷ್ಟ ಆಯ್ತಾ? ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ಅಡುಗೆ ನೋಡಿದ್ದೀರಾ? ನೋಡಿಲ್ಲ, ಅಡುಗೆ ಎಲ್ಲ ನೋಡಿ. ಹಂಗಾರೆ ನನ್ನ ಗಂಡಂದು ನೋಡ್ತಾ ಇದ್ದೀರಾ, ನಂದು ನೋಡಿಲ್ಲ ಅಂತ ಅರ್ಥ ಆಯ್ತು. ಪ್ರೋಗ್ರಾಮ್ ನೋಡ್ತೀವಿ. ಈಗ ನೀವು ನನ್ನ ಜೂನಿಯರ್ ತಾನೆ? ಆದ್ರೂ ಫಸ್ಟ್ ದೇಶಪಾಂಡೆ ಅವರಲ್ವಾ ಬಂದಿದ್ದು ಟೆಲಿವಿಷನ್ಗೆ, ಸೊ ಅದಕ್ಕೆ ಅವ್ರನ್ನ ಫಸ್ಟ್ ಫಾಲೋ ಮಾಡಿ. ಓಕೆ, ದಟ್ಸ್ ಓಕೆ. ಬಟ್ ಇವಾಗ ಅರ್ಜೆಂಟ್ ಆಗಿ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಏನು ಇದು ಕತೆ? ಮಾಡ್ತೀರಾ? ಎಲ್ಲಿ ನೀವು ಮಾಡಿದ್ರೆ ನನ್ನ ಚಾನೆಲ್ ನೋಡಬೇಕಾಗಿದ್ರೆ ಅಡಿಗೆ ಮಾಡೋದು ನೋಡಲ್ಲ ನಾನು. ಯಾಕಂದ್ರೆ ಅಡಿಗೆ ಬಿಟ್ಟು ಬೇರೆದೆಲ್ಲ ಇತ್ತಲ್ವಾ, ಒಂದು ನೋಡ್ತೀವಿ ಅಷ್ಟೇ. ಎಲ್ಲ ಅದು ನೋಡಿಲ್ಲ ಅಂತ ಅರ್ಥ ಆಯ್ತು. ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡೋದಂದ್ರೆ ಹಿಂಗೆ. ನೀವು ಹೆಂಗಸರು ಕೊಟ್ಟಿರಾ, ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಏನ್ರಿ ಎಂತ ಕಾಲ ಬಂತು? ನಾವು ನಿಮ್ಮ ಅಭಿಮಾನಿ ಅಣ್ಣ. ರೋಡಲ್ಲಿ ನಿಲ್ಲಿಸಿ ಹೊಡೆದು ಬಡ್ದು ಬೈದು ಪಾಪ ಸಬ್ಸ್ಕ್ರೈಬ್ ಮಾಡಿಸ್ತಾ ಇಡಲ್ಲ. ಏನು ಹೇಳೋಣ ಇದಕ್ಕೆ? ಬೇಕಾ ನಿಂಗೆ ಇವೆಲ್ಲ? ಹೌದು, ಮತ್ತೆ ನನ್ನ ಜೂನಿಯರ್ಸ್ ಅಂದಮೇಲೆ ನನಗೆ ಸಪೋರ್ಟ್ ಮಾಡಲೇಬೇಕು ತಾನೆ. NMKRV ಅಲ್ವಾ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ದೆ, ಇನ್ಯಾರು ಮಾಡ್ತಾರೆ? ಅದು ಹೊಡಿರೋ ಚಪ್ಪಾಳೆ ಹೊಡಿರೋ. ಬಾಮ್ಮ, ಏನ್ ನಿನ್ನ ಹೆಸರು? ನಿಶ್ಚಿತ. ಏನ್ ತಿಂದೆ? ಹರಿಸಂದ್ರಜನ್ ಗೋಬಿ ರೈಸ್ ಇವ್ರು ಕೊಡ್ಸಿದ್ದು, ನಾನು ತಿನ್ಲಿಲ್ಲ, ನನ್ನ ಫ್ರೆಂಡ್ ಕೊಡ್ಸಿದ್ದು. ಹೌದಾ, ಸೂಪರ್.
ಸೊ ಈಗ ನಾವು ಬೇಗ ಬೇಗ ನಮ್ಮ NM-KRV ಸುತ್ತಮುತ್ತ ಜಯನಗರ ಸುತ್ತಮುತ್ತ ಏನೇನೆಲ್ಲ ಸ್ಟ್ರೀಟ್ ಫುಡ್ಸ್ ಇದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ನಿರಂಜನ್ ದೇಶಪಾಂಡೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಓಕೆ, ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇದು ನಮ್ಮ ಕಾಲೇಜಿನ ಫಸ್ಟ್ ಅಡ್ಡ. ಎಲ್ಲ ಹುಡುಗಿರು ಫಸ್ಟ್ ಆ್ಯಕ್ಚುಲಿ ಅವಾಗೆಲ್ಲ ಸ್ವಲ್ಪ ಇದೇ ಫೇಮಸ್ ನಮ್ಮ ಕಾಲೇಜ್ ಹತ್ರ. ವೆರಿ ಚೀಪ್ ಅಂಡ್ ಬೆಸ್ಟ್, ವೆರಿ ಟೇಸ್ಟಿ ಆಗಿದ್ದ ಜಾಗ ಅಂದರೆ ಇದೆ. ಇದು ಕಮನ್ ಲೆಟ್ಸ್ ಗೋ. ಓಕೆ, ವೆಲ್ಕಮ್ ಟು ಹರಿ ಸೂಪರ್ ಸ್ಯಾಂಡ್ವಿಚ್. ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಮಾಡಿದೆ ಇಲ್ಲಿಂದ. ಸೊ ಬೇಸಿಕಲಿ ಇದೆ ಅವ್ರ ಫಸ್ಟ್ ಬೇಬಿ ಥರ. ಸೊ ಈ ಹರಿ ಸೂಪರ್ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ನಾವು ಈ ಇಬ್ಬರು ಬೇಬಿಗಳು ಬಂದಿದ್ದೀವಿ. ಸೊ ಬನ್ನಿ, ಏನೇನು ಸಖತ್ತಾಗಿರುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀವಿ, ಹಾಗೆ ತಿಂದು ಮಜಾ ಮಾಡ್ತೀವಿ. ಕಮನ್ ಲೆಟ್ಸ್ ಗೋ. ಹಾಯ್, ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಆ್ಯಕ್ಚುಲಿ ಇವರು ಫಸ್ಟಿಂದನೂ ಇವ್ರದ್ದೇ ಫೇಮಸ್ ಇಲ್ಲಿ ಮಸಾಲೆ ಪುರಿ. ಸೊ ಇವರೇ ಮಾಡೋದು ಅವಾಗಿಂದನೂ ಅರೌಂಡ್ 10 ವರ್ಷದಿಂದ ಇವರೇ ಮಸಾಲೆ ಪುರಿ ಮಾಡೋದು ಹರಿ ಸ್ಯಾಂಡ್ವಿಚ್ಗೆ. ಪಾವ್ ಬಜ್ಜಿ ಅದು ಬಟ್ ಅವ್ರದ್ದು ಕೈಗುಣದಲ್ಲಿ ಫೇಮಸ್ಸು ಇಲ್ಲಿ ಹರಿ ಸ್ಯಾಂಡ್ವಿಚ್ ಮಸಾಲೆ ಪುರಿನೇ. ಸೊ ಕಮ್ ಆನ್ ಲೆಟ್ಸ್ ಟ್ರೈ. ನೀವು ಚೆನ್ನಾಗಿದ್ರಣ್ಣ, ನಾವು ಚೆನ್ನಾಗಿರೋದು. ಸೊ ಈಗ ಎಲ್ಲ ಕ್ವಿಕ್ಕಾಗಿ ಆರ್ಡರ್ ಮಾಡೋಣ. ಒಂದು ಮಸಾಲೆ ಪುರಿ, ಒಂದು ಚಾಕ್ಲೇಟ್ ಸ್ಯಾಂಡ್ವಿಚ್ಚು, ಹಾಗೆ ಒಂದು ಬ್ರೆಡ್ ಮಸಾಲ, ಆಮೇಲೆ ಅಮೆರಿಕನ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್. ನೋಡಿ ಗಾಬರ ಆಗೋಯ್ತು. ಸೊ ಆ್ಯಕ್ಚುಲಿ ಏನಂದರೆ ಇವಾಗ ತುಂಬ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಫ್ರೆಂಚ್ ಫ್ರೈಸು ಅದು ಇದು ಅಲ್ಲ. ಬಟ್ ನಾವು ಕಾಲೇಜ್ಗೆ ಓದುವಾಗ ನಮಗಿದ್ದು ಇದು ಒನ್ ಆಫ್ ದ ಫೇಮಸ್ ಡಿಶಸ್. ಸೊ ನಾವು ಇವಾಗ ಟ್ರೈ ಮಾಡ್ತಿರೋದು ನಮ್ಮ ಕಾಲದಲ್ಲಿ ನಾವು ಏನು ತಿಂತಿದ್ವಿ. ಇಲ್ಲಿ ಬನ್ನಿ ಹೇಳ್ತಾ ಇದ್ದೀವಿ. ನಮ್ಮ ಕಾಲ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಮ್ಮ ಕಾಲದಲ್ಲಿ ಅಂದ ಕಾಲದಲ್ಲಿ ಏನ್ ತಿಂತಾ ಇದೀವಿ ಅಂತ ಈಗ ಏನು ಜಿನ್ಸ ಎಂತಾರೆ ನೆಕ್ಸ್ಟ್ ಜೆನ್ ಅಲ್ಲ ಜೆನ್ಜಿಗೆ ತೋರಿಸ್ತಾ ಇದೀವಿ. ಬನ್ನಿ. ಪೂರಿ ಮಸಾಲ ಪೂರಿ ಯಾರಿಗ್ ಬೇಕು ಸದ್ಯಕ್ಕೆ ನಾವಿಬ್ರು ತಿಂತೀವಿ. ನಿಮ್ಗೂ ಬೇಕು ಅಂತಂದ್ರೆ ನೀವು ಇಲ್ಲಿಗೆ ಬರ್ಬೋದು. ಬಂದ್ಬಿಡ್ತೀನಿ. ಇರು ಚಿಯರ್ಸ್ ಮಾಡೋಣ. ಓ ಇಲ್ಲಿ ನೋಡಿದ್ರಲ್ಲ ಇವರು ನೋಡಿ ಗೊತ್ತಲ್ಲ ಇವರು ನೋಡಿ ನಾವು ನಿಮ್ಮ ಅಭಿಮಾನಿ ಅಣ್ಣ. ಅಂತ ಹೆಂಗಸರು ಅಂದ್ರೆ ಇವರಿಬ್ರು ಬ್ಲಾಗ್ ಒಂದು ಇವರಿಬ್ರು ಆರ್ಡರ್ ಮಾಡ್ಕೊಂಡು ತಿಂತಾರೆ. ನಾನು ಹಿಂದೆ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡು ಹಸುವಲ್ಲಿ ಸಾಯ್ತಾ ಇದ್ದೀನಿ, ಮೂಸು ನೋಡ್ತಾ ಇಲ್ಲ. ಇವರಿಬ್ರು ಇಲ್ಲಿ ಚಾಕ್ಲೇಟ್ ಕೊಡಿ, ಬದಕ ಕೊಡಿ, ಮಣ್ಕೊಡಿ, ಕಡ್ಡಿ ಕೊಡಿ, ಕಸ ಕೊಡಿ ಅಂತ ನಮ್ಮನ್ನು ಬಿಟ್ಟೇ ಬಿಡ್ಯಾರ. ಏನ್ರಿ ಇಷ್ಟೇ ರೀ, ಗಂಡಸ್ರ ಜೀವನ ಅಷ್ಟೇ ರೀ. ನೋಡಿ ನಮಗೆ ನಾವೇ ಬಂದು ನಾವೇ ಆರ್ಡರ್ ಮಾಡ್ಕೊಂಡು ಬಿಡಿ ಸರ್ ನಮಗೂ ಅಂತ ಕೇಳಿಸ್ಕೊಳ್ಳೋದು ಕಾಲ ಬಂದು ಹೋಲಿ ಬಿಡಿ. ಏನು ಮಾಡೋಕ್ಕಲ್ಲ, ಹೆಣ್ಮಕ್ಳದೇ ಕಾಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೇಳಾಯ್ತು ಗುರು, ಹಿಂಗೆ ತಿನ್ಕ ಗುರು ಹೇಳದಂತೆ ನಡ್ಕೊಳಕ್ಕಂತ. ಬಿಸಿ ಇದೆ, ನೋಡ್ಕೊಂತೀನಿ. ಸೂಪರ್ ರಂಗ, ಸಗದಾಗಿದೆ, ವೆರಿ ನೈಸ್. ಸೂಪರ್. One more. ಸೊ ಈಗ ಬ್ರೆಡ್ ಮಸಾಲನ ತಿಂತಾ ಇದ್ದೀನಿ ಸರ್. ಇದಕ್ಕೆ ಇವ್ರು ಆಕ್ಚುಲಿ ಹರಿ ಸೂಪರ್ ಸ್ಯಾಂಡ್ವಿಚ್ ಅಲ್ಲಿ ಆಲ್ಮೋಸ್ಟ್ 15 years ಇಂದ ಕೆಲಸ ಮಾಡ್ತಾ ಇದ್ದೀರಾ. ಚೂರ್ ಹತ್ರ ಇಟ್ಕೊಳ್ಳಿ. ಹೌದು ಮೇಡಮ್. ನಿಮ್ಮ ಹೆಸರು? ಅನಿಲ್ ಮೇಡಮ್. ಅನಿಲ್ ಅಂತ ಸರ್. ಇದು ರೆಸಿಪಿ ಹೇಳ್ತೀರಾ? ಓಕೆ ಮೇಡಮ್. ಬ್ರೆಡ್ ಎರಡು ಸೈಡ್ ಬಟರ್ ಹಾಕಿ ಟೋಸ್ಟ್ ಮಾಡಿ, ಅದು ಕ್ರಿಸ್ಪಿನೆಸ್ ಆದಮೇಲೆ ಕಟ್ ಮಾಡಿ, ಅದು ಸ್ಮಾಲ್ ಪೀಸಸ್ ಮಾಡಿ, ಆಮೇಲೆ ಬೂಂದಿ, ಕಾಂಗ್ರೆಸ್, ಸೋಂಪುರಿ, ಕ್ಯಾರೆಟ್, ಮಸಾಲ, ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಇಟ್ಟರೆ ಅದು ಬ್ರೆಡ್ ಮಸಾಲ ಸಖತ್ತಾಗಿದೆ, ಸೂಪರ್ ಆಗಿದೆ ಬ್ರೆಡ್ ಮಸಾಲ. ನಿಜವಾಗ್ಲೂ ಬ್ರೆಡ್ ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ ಇದೆ, ಈಸಿಯಾಗಿ ತಿನ್ಬೋದು ಅಣ್ಣ. ಕಾಂಗ್ರೆಸ್ ಮಸಾಲ ಮತ್ತು ಸೇವು, ಈರುಳ್ಳಿ ಎಲ್ಲ ಸಖತ್ತಾಗಿದೆ. ಯಮ್ಮಿ 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 ಯಮ್ಮಿ. ಹಬ್ಬ
ಇವಾಗ ಆ್ಯಕ್ಚುಲಿ ಅಮೆರಿಕನ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ತಿಂತಾ ಇದ್ದೀವಿ. ಸ್ಯಾಂಡ್ವಿಚಲ್ಲಿ ಆ್ಯಕ್ಚುಲಿ ಈ ಥರ ಬ್ರೆಡ್ ಸ್ಯಾಂಡ್ವಿಚ್ ಅಂತ ಇಂಟ್ರೊಡ್ಯೂಸ್ ಆಗಿದೆ ನಮ್ಮ ಹರಿ ಸೂಪರ್ ಸ್ಯಾಂಡ್ವಿಚಲ್ಲಿ. ಆ್ಯಂಡ್ ಇಟ್ಸ್ ಹರಿ ಸ್ಯಾಂಡ್ವಿಚ್ ಬರೀ ಸ್ಯಾಂಡ್ವಿಚ್ ಅಷ್ಟೇ ಅಲ್ಲ, ಇದೊಂಥರ ಎಮೋಷನ್ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಹರಿ ಸ್ಯಾಂಡ್ವಿಚ್ ತಿಂದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇದಂತೂ ಲಾಸ್ಟಲ್ಲಿ ಹೇಳಲೇಬೇಕಿದು, ಚಾಕ್ಲೇಟ್ ಸ್ಯಾಂಡ್ವಿಚ್ ಏನಂದರೆ ನಾವು ಫಸ್ಟ್ ಚಾಕ್ಲೇಟ್ ಸ್ಯಾಂಡ್ವಿಚ್ ತಿಂದಿರೋದು ಇಲ್ಲೇ ಹರಿ ಸ್ಯಾಂಡ್ವಿಚ್ ಅಲ್ಲಿ. ಅವಾಗ ಆ ಥರ ಎಲ್ಲ ನಮಗೆ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಇರಲಿಲ್ಲ, ವಾಫಲ್ಸ್ ಆಗಲಿ ಇವಾಗ ಇರೋ ಥರ ನಮಗೆ ಆಪ್ಷನ್ಸ್ ಇರಲಿಲ್ಲ. ಬಟ್ ಅವಾಗ ನಮ್ಮ ಆಪ್ಷನ್ಸ್ ಇದೆ ಬ್ರೆಡ್ ಚಾಕ್ಲೇಟ್ ಸ್ಯಾಂಡ್ವಿಚ್ ಆ ಕಾಲದಲ್ಲಿ ಖಾರ ಖಾರ ತಿನ್ನೋಣ, ಆಮೇಲೆ ಸ್ವೀಟ್ ಹೋಗೋಣ. ನೀವು ಚಿಯರ್ಸ್ ಮನೆಗೆ ಮಣ್ಣು ಹಾಕ್ತು. ನಿಮ್ಮ ಅಭಿಮಾನಿ ಅಣ್ಣ. ಏನ್ರಿ ನಮ್ಮ ಜೀವನ ಏನು ಇಷ್ಟ ಬಂದಂಗೆ ತಿಂತಾವ್ರಿ, ಇಬ್ರು ದನ ತಿಂದಂಗೆ ತಿಂತಾವ್ರಲ್ಲಿ. ಒಂದು ಮಾತು ಕೇಳ್ತಾ ಇದಾರೇನ್ರಿ? ಏನು ಸ್ಯಾಂಡ್ವಿಚ್ ಇದು? ಸ್ಪಿನಾಚ್ ಕಾರ್ನ್, ಚಾಕ್ಲೇಟ್ ಸ್ಪಿನಾಚ್ ಕಾರ್ನ್ ಅಲ್ಲ, ಅಮೆರಿಕನ್ ಕಾರ್ನ್. ಒಂದು ಮಾತು ಕೇಳಿಲ್ವಲ್ರಿ? ಮತ್ತೆ ಗಂಡ ಜನ್ಮಕ್ಕೆ ಅನ್ಯಾಯ ಆಗ್ತದೆ. ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ. ನೀವು ಅಷ್ಟೇ ಫ್ರೆಂಡ್ಸ್ ಇದ್ದಾಗ, ನಿಮ್ಮ ವೈಫ್ ಜೊತೆ ಹೋದಾಗ, ಯಾವ್ದಾದ್ರು ಹುಡುಗರ ಜೊತೆ ಹೋದಾಗ ಈ ಥರ ಗಂಡ ಜನ್ಮಕ್ಕೆ ಅನ್ಯಾಯ ಆಗಿದ್ರೆ ದಯವಿಟ್ಟು ಆ ನೊಂದ ಗಂಡಸರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇದ್ದೀರಿ, ಒಂದು ಪೀಸ್ ಬೇಕಂತ ಕೇಳಲ್ಲ. ಇಷ್ಟೆಲ್ಲ ಹೇಳಿಬೇಕಾದ್ರೂ ಕೊಡಬಾರ್ದು. ನೋಡಿ ಎಂತ ಮೋಸ ಅಂದರೆ ನಿರಂಜನ್ ದೇಶಪಾಂಡೆ ಅವ್ರು ಬಂದು ನಮ್ಮ ಚಾಕ್ಲೇಟ್ ಸ್ಯಾಂಡ್ವಿಚ್ನೆಲ್ಲ ತಿಂದು 2 ಪೀಸ್ ಇಟ್ಟುಬಿಟ್ಟು ಹೋಗ್ಬಿಟ್ರು. ಹೋಗ್ತಾ ಇದ್ದಾರೆ. ಮಾತಾಡ್ಬಾರ್ದಲ್ಲ, ಎಷ್ಟು ದಿನ ಆಗೋಯ್ತು? ಚಾಕ್ಲೇಟ್ ವರ್ಷ ಆಯ್ತು ಆಕ್ಚುಲಿ ತಿಂದು, ವರ್ಷ ಆಗೋಯ್ತು. ಆಯ್ತಪ್ಪ, ಇವಾಗಂತೂ ನೀವು ತಿಂದು ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಮಾ? ಸರ್ಪ್ರೈಸ್, ಬಾ ಲೆಟ್ಸ್ ಗೋ. A few moments later. ಹಲೋ ಯಾರ್ದು ವಾಟರ್ ಬಾಟ್ಲ್ ಅದು? ಇಲ್ಲಿಟ್ಟಿದ್ರು ನಿಮ್ದಲ್ವಾ? ಯಾರ್ದು ಮತ್ತೆ? ಯಾರ್ದು? ಕಾವೇರಿ ನಮ್ದು, ಯಾರನ್ನ ಇಡ್ಲಿ, ನಮ್ದು ನೀರು ಅಷ್ಟೇ. ಏನಂತೀರಾ? ಹೆಣ್ಮಕ್ಳ ಬಗ್ಗೆ ಹೇಳಂಗೆ ನಮಗೆ ಆಗಲ್ಲ. ಈ ಮನ್ಸು ಈ ನೀರು ಮರ ಯಾಕೆ ಬಿಡಿ, ತಾಯಿ ಇದ್ದಾಗ. ಸೊ ಈಗ ಹರಿ ಸೂಪರ್ ಸ್ಯಾಂಡ್ವಿಚ್ ಓನರ್ ಬಂದಿದ್ದಾರೆ. ಹಲೋ ಅಂಕಲ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಣ್ಣ ಅಂತ. ಸರ್, ಎಷ್ಟು ವರ್ಷದಿಂದ ಹರಿ ಸೂಪರ್ ಸ್ಯಾಂಡ್ವಿಚ್? 25 ವರ್ಷದಿಂದ ಇದೆ ಸರ್. 25 ವರ್ಷದಿಂದ ಹರಿ ಸೂಪರ್ ಸ್ಯಾಂಡ್ವಿಚ್ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ನಮಗಂತೂ ನಾನು ಅವಾಗಲೇ ಹೇಳಿದೆ, ಈ ಸ್ಯಾಂಡ್ವಿಚ್ ಬರೀ ಸ್ಯಾಂಡ್ವಿಚ್ ಅಷ್ಟೇ ಅಲ್ಲ, ಒಂದು ಎಮೋಷನ್ ಅಂತ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದೇರೇ ಇರೋದು ಮೇಡಮ್. ಹೌದು, ಹರಿ ಸೂಪರ್ ಸ್ಯಾಂಡ್ವಿಚ್ ಎವರ್ಗ್ರೀನ್ ಅಂತಾನೆ ಹೇಳ್ಬೋದು. ನಿಮ್ಮ ಚಾಕ್ಲೇಟ್ ಸ್ಯಾಂಡ್ವಿಚ್ ಆಗಲಿ ಅಮೆರಿಕನ್ಸ್ ಏನು ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ಎಲ್ಲ ಸಖತ್ತಾಗಿರುತ್ತೆ. ಹೇಗೆ ನಿಮ್ಗೆ ಅನಿಸ್ತು ಈ ಥರ ಶುರು ಮಾಡಬೇಕು ಅಂತ? ಮೇಡಮ್ ಅವರೇ, ಮೊದಲು ಜಯನಗರ 2nd ಬ್ಲಾಕ್ ಅಲ್ಲಿ ಒಂದು ಮಾಡಿರ್ತಿದ್ರು. ಅವರು ನಡ್ಸಕ್ಕಾಗ್ದಲ್ಲ ಏನ್ ಮಾಡೋದು, ಬಿಟ್ಬಿಟ್ಟಿದ್ರು. ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಿದ್ದ ಹರೀಶ್ ಅಂತ. ಅವ್ನೇನ್ ಮಾಡ್ದೆ, ಅವನ್ನ ಕರ್ಕೊಂಡು ನಾವೇ ಅಂಗಡಿನ ವಹಿಸ್ಕೊಂಡು ನಾವೇ ಮಾಡ್ಕೊಂಡು ಆದ್ಮೇಲೆ ನಾವು ಈ ಲೆವೆಲ್ಗೆ ಬಂದ ಮೇಡಮ್. ಸೂಪರ್ ಅಂಕಲ್, ಸಖತ್ತಾಗಿದೆ. ಸೊ ಅವಾಗ ಎಲ್ಲ ನಾವು ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಏನೇ ಹೇಳ್ರಿ, ಜಯನಗರ ಎಲ್ಲ ನಾನು ಓದಿದ್ದು ಇಲ್ಲೇ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ. ಸೊ ಇವಳು ಓದಿದ್ದು ಇಲ್ಲೇ ಜಯನಗರ NMKRV ಕಾಲೇಜಲ್ಲಿ. ಸೊ ಇಲ್ಲೆಲ್ಲ ಓಡಾಡಿದ ನೆನಪುಗಳು. ಈ ರೋಡಂತೂ ಅಯ್ಯೋ, ಅವಾಗ ನಮ್ಗೆ ಇದೇ ಕೋರಮಂಗಲ, ಇದೇ ಇಂದಿರಾನಗರ, ಒಂಥರ ಮಜ್ಜಾ ಇತ್ತು ಅಂತ ಇಟ್ಕೊಳ್ಳಿ. ಏನೆಲ್ಲ ಹಳೆ ನೆನಪುಗಳೆಲ್ಲ ಒದ್ಕೊಂಬರ್ತಾಯಿದ್ದಾವೆ. ನಾನು ಹೆಂಡತಿ ಎಲ್ಲಿದ್ದಾಳೆ? ದೂರ ಇದ್ದಾಳ? ಒಂದು ಮಾತು ಹೇಳ್ಬಿಡ್ತೀನಿ, ನಾನು ಅವಾಗ ಲವ್ ಮಾಡ್ತಿದ್ದೆ ಕಾಲೇಜಲ್ಲಿ. ನಮ್ಮ ಹುಡುಗಿನ ಇಲ್ಲೆಲ್ಲ ಕರ್ಕೊಂಡ್ಬರ್ತಾಯಿದ್ದೆ. ನನ್ನ ಮಗಂದು ಅದೇ ನೆನಪು ಬರ್ತಾ ಇದೆ. ನನಗಂತೂ ನಗು ಬಂತು. ಹೆಂಗೆ ಹೇಳೋದು ಇವಳಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ, ಪರವಾಗಿಲ್ಲ, ಸದ್ಯ ಅವಳು ದೂರ ಇದ್ದಾಳೆ. ಬ್ಲಾಗ್ ಬಂದಮೇಲೆ ನೋಡ್ಕೊಳ್ಳಿ, ನನಗೇನಿಲ್ಲ. ಆದರೂ ನಿಮಗೆಲ್ಲ ಏನೇನೆಲ್ಲ ನೆನಪಿದೆ ಜಯನಗರ ಸುತ್ತಮುತ್ತ ಕಮೆಂಟ್ ಮಾಡಿ. ಏನು ಹೌದಾ? ಸಾರಿ ಗೈಸ್, ಇವಳು ಬಂದ್ಬಿಟ್ಲು, ಆಮೇಲೆ ಮಾತಾಡ್ತೀನಿ. ಹಿಂಗೆ ನಮ್ಮ ಮಾತುಗಳ ಬೆಲೆ ಇಲ್ಲ. ನೆನಪಿದೆಯಾ? ನೆನಪಿದೆ ಮೊದಲ ಗೋಲ್ಗಪ್ಪ, ನೆನಪಿದೆಯೇ ಮೊದಲ ವಡಪಾವ್. ಹೌದಾ? ಯಾ ವಡಪಾವ್ ಅಂಡ್ ಗೋಲ್ಗಪ್ಪನ ಇದು? ಎಷ್ಟು ಹೇಳಿದ್ದು?
ಇಲ್ಲಿ ಗೋಲ್ಗಪ್ಪ ಎವ್ರಿಬಡಿ ಫೇವ್ರೇಟ್ ಜಾಗಕ್ಕೆ ಬಂದಿದ್ದೀವಿ. ಎಲ್ಲಾರ್ಗೂ ಇಷ್ಟ ಗೋಲ್ಗಪ್ಪ, ಮಕ್ಕಳಿಂದ ಸಣ್ಣವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಗೋಲ್ಗಪ್ಪ. ಸೊ ಆಮೇಲೆ ಪಾಪ ವಡಪ್ಪಾವ್. ಆ್ಯಕ್ಚುಲಿ ಈ ಶಾಪ್ ನಂಗೆ ನೆನಪಿದೆ, ಕಾರ್ನರಲ್ಲಿ ಇದೆ ಇದು. ಸೊ ಒಂದು 30 ವರ್ಷದಿಂದ ಇವ್ರು ಇಲ್ಲೇ ಇದ್ದಾರೆ. ನಂಗೆ ನನ್ನ ಕಾಲೇಜ್ ಡೇಸಿಂದ ನೆನಪಿದೆ. ಹಿಂಗೆಲ್ಲ ಬಂದ್ಬಿಟ್ಟು ಅವಾಗ ಎಲ್ಲ ಕಡೆ ಗೋಲ್ಗಪ್ಪ ಹಾಕ್ತಾ ಇರಲಿಲ್ಲ, ಕೆಲವು ಕಡೆ ಮಾತ್ರ. ಆಮೇಲೆ ಬಿಡಿ ಎಲ್ಲ ಕಡೆ ಬಂದುಬಿಡ್ತು. ಆ ಗೋಲ್ಗಪ್ಪ ತಿನ್ನೋದೇ ಒಂಥರ ವಿಚಿತ್ರ ಅನಿಸ್ಬಿಡ್ತು. ಯಾಕಂದರೆ ಕೆಲವೆಲ್ಲ ವೀಡಿಯೋಗಳು ನೋಡಿದ್ಮೇಲಂತೂ ಯಪ್ಪ ಬೇಡ ಅನಿಸ್ಬಿಡ್ತು. ಬಟ್ ಇವ್ರು ಕಳೆದ 30 ವರ್ಷದಿಂದ ವಡಪಾವು ಗೋಲ್ಗಪ್ಪ ಹಾಕ್ತಾರೆ. ಸೊ ಎಲ್ಲ ಹಳೆ ನೆನಪುಗಳು, ಸವಿ ನೆನಪು. ನಾವೆಲ್ಲ ಆ್ಯಕ್ಚುಲಿ ನನ್ನ ವಿಜಯ ಕಾಲೇಜು ಮತ್ತು ಡಿಗ್ರಿ ಎಲ್ಲ ಜಯನಗರಲ್ಲೇ ಮಾಡಿದ್ದು. ನಮ್ಮೊಂದು 14 ಮೆಂಬರ್ಸ್ ಗ್ಯಾಂಗ್ ಇತ್ತು. 7 ಜನ ಹುಡುಗರು 7 ಜನ ಹುಡುಗಿರು. ಬಂಕ್ ಮಾಡು, ನಡ್ಕೊಂಡು ಬಾ, ಇಲ್ಲೆಲ್ಲ ತಿಂದು. ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಅಲ್ಲ, ಒಂದೊಂದು ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಇತ್ತು. ನಂದು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಂಗ್ ಇತ್ತು. ನಾನು ನಮ್ಮ ಹುಡುಗಿ ಇಬ್ಬರೇ ಇಲ್ಲೆಲ್ಲ ಕರ್ಕೊಂಬಂದು ಓಡಾಡಿಸ್ತೇನೆ ಚೆನ್ನಾಗಿ. ಆಕ್ಚುಲಿ ನಮ್ಮನ್ನಂತೂ ಯಾವತ್ತೂ ಕರ್ಕೊಂಡ್ಬಂದಿಲ್ಲಪ್ಪ ನಿರಂಜನ. ಕಣೆ ಹುಡುಗಿ ಅಂದ್ರೆ ಇವಳೆಲ್ಲ ಕಡೆ ನಾನು ಹಳೆ ಕಲ್ಸ. ಅದೇ ನಮ್ಮನ್ನಂತೂ ಇವತ್ತವರೆಗೂ ಕರ್ಕೊಂಡ್ಬಂದಿಲ್ಲ. ಸೊ ನಾವೇ ಕರ್ಕೊಂಡ್ಬಂದಿದ್ದೀವಿ. ಬಾ, ನಿನ್ಗೆ ಹಳೆ ಮೆಮೊರೀಸ್ ಎಲ್ಲ ಒಂದ್ಸತಿ ರಿಫ್ರೆಶ್ ಮಾಡ್ತೀವಿ ಬಾ. ಅಯ್ಯೋ ಹಳೆ ಮೆಮೊರಿ ಒದ್ಕೊಂಬರ್ತದೆ ಬಿಡಿ, ಪರವಾಗಿಲ್ಲ. ಅವ್ರ ಸವಿ ನೆನಪು, ನನ್ನ ಸವಿ ನೆನಪು, ಇವಳ ಸವಿ ನೆನಪು ಎಲ್ಲ ಇವತ್ತು ನೆನಪುಗಳಾಗಿ ಬರ್ತಾ ಇದೆ. ನಿಮ್ದು ಏನೇನು ನೆನಪಿದೆ ಹೇಳಿ ಕಮೆಂಟ್ ಮಾಡಿ ಅಷ್ಟೇ. ಆಕ್ಚುಲಿ ನೀವು ಇಲ್ಲಿ ಯಾರ್ಯಾರು ಬಂದು ಇಲ್ಲಿ ಗೋಲ್ಗಪ್ಪ ತಿಂದಿದ್ದೀರೋ ಪ್ಲೀಸ್ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಓಕೆ, ಆಕ್ಚುಲಿ ಯಾಕಿದು ದಪ್ಪ, ಎಲ್ಲ ಕಡೆ ಸಣ್ಣ ಪೂರಿ ಇರುತ್ತೆ, ಇವ್ರದ್ದು ಮಾತ್ರ ಯಾಕೆ ದೊಡ್ಡದು ಅಂದರೆ ಇದು ಹೋಮ್ ಮೇಡ್, ಆಚೆಯಿಂದ ತಂದು ಮಾಡಲ್ಲ ಅವರು. ಸೊ ಅದಕ್ಕೆ ಇದು ಸ್ಪೆಷಾಲಿಟಿ. ಇದು ಈ ಥರ ಸಿಂಪಲ್ ಟೆಕ್ನಿಕ್ ಯಾರು ಹೇಳಲ್ಲ, ನೀವು ಬರ್ದಿದ್ದು ಕೇಳಿ. ಇವಳಂತೂ ಅಟ್ಲೀಸ್ಟ್ ನಾನು ಅವಾಗ ಮಜಾ ಏನಿದೆ, ನಾನು ಅವಾಗ ಕ್ಲಾಸ್ಗಳು ಹೋಗ್ತಿದ್ದೆ, ಇವಳು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಆಕ್ಚುಲಿ ನಮ್ಮ ಟೀಚರ್ಸ್ ಎಲ್ಲ ನನ್ನ ಹುಡುಕ್ಬೇಕು ಅಂದ್ರೆ ಎಲ್ಲರೂ ಹೊತ್ತು ಕಾಲೇಜ್ ಆಚೆನೆ ಇರ್ತಿದೆ ಅಂತ, ನಾನು ಅದಕ್ಕೆ ಫೇಮಸ್ ಆಗಿದೆ. ಯಾರ ಮಾತು ಕೇಳ್ತಾ ಇಲ್ಲ ಮನೇಲಿ. ಅಯ್ಯೋ ನಿಮ್ ಜನ್ಮಕ್ಕೆ ಒಂದಿಷ್ಟು ಇದಾಕ ಸುಕ್ಕಾಗಿ ಬಂದ್ಬಿಟ್ಟಿದಾರ್ರಿ. ಲಾಸ್ಟಲ್ಲಿ ತಿರುಗುತ್ತಲ್ಲ ಆಲೂಗಡ್ಡೆ ಖಾರ ಹಾಕ್ತಾರಲ್ಲ, ಹಾಳಾದವ್ರು ಇಬ್ರು ನನ್ನ ಕರ್ದಿಲ್ಲ. ಏನ್ರಿ ಜೀವನ ಇದು, ಹಿಂಗ್ ತಿಂತಾರ್ರಿ ಇಬ್ರು. ವೇದಿಕೆ ಕಿತ್ಕೊಂಡ್ಬಿಡ್ತೀನಿ ಅಲ್ಲ, ನಿಜವಾಗ್ಲೂ ಕುರಿಯೋದ್ ಬಿಡುವನೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನ್ರಿ ಜೀವನ ಇದು, ಲಾಸ್ಟ್ ಸುಕ್ಕಾಗೂ ಅದಕ್ಕೂ ನಾನೇ ಕೇಳಿಸ್ಕೋಬೇಕಲ್ರಿ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರೆ ಯಾವನ್ರಿ ಅವನು? ಹಂಗನ್ಬಿಟ್ಟು ತಿಂತಾ ಇದ್ಯಾ? ಅದೇ ಕ್ಯಾಮ್ರಾ ಮುಂದೆ ಬಂತೀನಿ, ಹಂಗೆ ಎತ್ಕೊಂಡು ತಿನ್ಬೇಡ. ಆ್ಯಕ್ಚುಲಿ ನಾವು ಕಾಲೇಜ್ ಹತ್ರ ಬರುವಾಗ ಏನು 10 ರೂಪಾಯಿ ಇತ್ತು ಗೋಲ್ಗಪ್ಪ, ಇವಾಗ 40 ರೂಪಾಯಿ ಆಗಿದೆ. ಸೊ ಜನ್ರೇಷನ್ ಜಿ ಇದು. ಬಟ್ ಆ್ಯಕ್ಚುಲಿ ಇವರು ತಾತ ಇದ್ದಾರಲ್ಲ, ತುಂಬ ವರ್ಷದಿಂದ ಈಸ್ ವೆರಿ ಫೇಮಸ್ ಇಲ್ಲಿ ಜಯನಗರ್ಗೆನೆ ಗೋಲ್ಗಪ್ಪಗೆ. ಬಾಜಿ ಎಲ್ಲದಕ್ಕೂ ಫೇಮಸ್. ಆ್ಯಕ್ಚುಲಿ ನಮ್ಗೆ ಈ ವಡಪಾವ್ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ವಡಪಾವ್ ಏನು ಅಂತಾನೆ ಗೊತ್ತಿರಲಿಲ್ಲ ನಮಗೆ. ಸೊ ಇದೆಲ್ಲ ನಮಗೆಲ್ಲ ಹೊಸಾದವಾಗೆಲ್ಲ ಏನಿದು ಬ್ರೆಡ್ಡಲ್ಲಿ ಖಾರ ಇಟ್ಕೊಂಡು ತಿಂತಾ ಇದ್ದಾರಲ್ಲ ಅಂತ, ಬನ್ನಲ್ಲಿ ಬೋಂಡ ಇಟ್ಕೊಂಡು ತಿಂತಾ ಇದ್ದಾರಲ್ಲ ಅಂತ, ಅದಕ್ಕೊಂದು ಮೆಣಸಿನ್ಕಾಯಿ ಬೇರೆ. ಸೊ ಆ ಥರ ಎಲ್ಲ ಇದ್ದಿದ್ದ ಜನ್ರೇಷನ್ ನಮ್ಮದು. ಇಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕ ಥರ ಈ ಗೋಲ್ಗಪ್ಪ ಅಂಕಲು ಒಂದು ಮರ ತೊಗೊಬಂದು ನೆಟ್ಟಿ, ಒಂದು ಗಿಡ ತೊಗೊಂಬಂದು ನೆಟ್ಟಿ ಅದು ಮರ ಆಗಿ ಅದು ನಮ್ಮ ಜಯನಗರ್ಗೆ ಹೇಳ್ಕೊಡ್ತಾ ಇದೆ. ಹೇ ಪಾಂಡೆ, ನಿನ್ ಫೇವ್ರೆಟ್ ಅಂಗಡಿ ನಿನಗೆ ತುಂಬಾ ಇಷ್ಟ ಆಗುತ್ತೆ ಇದು ಯಾವುದು? ಇಲ್ಲಿ ಟೆಂಪ್ಟೇಷನ್ಸ್. ಏನಾ ಇದು? ಆಕ್ಚುಲಿ ಪರ್ಫ್ಯೂಮ್ ಅಂಗಡಿ ಆಯ್ತಾ. ಆಕ್ಚುಲಿ ಏನಂದ್ರೆ ಅವಾಗಿನ ನಮ್ಮ ಜನರೇಷನ್ ಟೈಮಲ್ಲಿ ನಮಗೆ 90s ಕಿಡ್ಸ್ ಅಪ್ಪ. ನೀವು ಯಾವ ಕಿಡ್ಸ್? 80s. ಆಯ್ತಾ. ಆಕ್ಚುಲಿ ನಮ್ಗೆ ಏನಂದ್ರೆ ನಮ್ಗೆ ಇಂಪೋರ್ಟೆಡ್ ಪರ್ಫ್ಯೂಮ್ಸ್, ಈ ಇಂಪೋರ್ಟೆಡ್ ಅಂತ ವರ್ಡೇ ಗೊತ್ತಿರಲಿಲ್ಲ. ಇಂಪೋರ್ಟೆಡ್ ಬಿಟ್ಟಾಕು ಒಂದು ಪರ್ಫ್ಯೂಮ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ತಗೊಳಕ್ಕೂ ದುಡ್ಡು ಇಲ್ಲ. ಅವಾಗ ಏನ್ ಮಾಡ್ತಿದೀವಿ ಅಂದ್ರೆ ಹಿಂಗ್ ಸುಮ್ಮನೆ ಹೋಗೋದು.
ಸೊ ಇದೇ ನಮ್ಮ ಶ್ರೀರಾಜ್ ಲಸ್ಸಿ ಬಾರ್, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಶೂಸ್ ಫೇವ್ರೆಟ್ ಪ್ಲೇಸ್. ನನ್ನ ಫೇವ್ರೆಟ್ ಪ್ಲೇಸ್ ಏನಕ್ಕೆ ಅಪ್ಪ ಅಂತಂದರೆ ಅದು ಏನು ತೊಗೋತೀನಿ ಅಂತ ತೋರಿಸ್ತೀನಿ, ಒಳಗೆ ಹೇಳ್ತೀನಿ ಬನ್ನಿ. ಕಮಾನ್ ಯಪ್ಪ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇದು ಒಂದು ಚಿಕ್ಕ ಜಾಗ, ಇದು ಇಷ್ಟು ಪುಟ್ಟ ಜಾಗ. ಸೊ ಅಲ್ಲಿ ಬಂದು ನಿಂತ್ಕೊತಾ ಇದ್ವಿ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಆಗಿದೆ. ಸೊ ಬನ್ನಿ, ನನ್ನ ಫೇವ್ರೆಟ್ ಏನು ಅಂತ ನಿಮಗೆ ಹೇಳ್ತೀನಿ. ಸರ್ ಒಂದು ಏನು ಡ್ರೈ ಫ್ರೂಟ್ಸ್ ಮ್ಯಾಂಗೋ ಲಸ್ಸಿ, ಹಾಗೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್, ಒಂದು ಸ್ಟ್ರಾಬೆರಿ ಚಾಕ್ಲೇಟ್. ನೋಡಿ ಈ ಐಸ್ ಕ್ರೀಮ್ಗೆ, ಲಸ್ಸಿಗೆ, ಈ ಥರದಕ್ಕೆಲ್ಲ there is no age bar. ಅಲ್ಲ, ಬೇಸಿಗೆ ಶುರು ಆಯಿತು. ಬೇಸಿಗೆ ಬೇರೆ ಶುರು ಆಯಿತು. ಈ ಬೇಸಿಗೆಯಲ್ಲಿ ಹೊರಗೆ ಬರೋದೇ ಕಷ್ಟ. ಕರೆಕ್ಟಾಗಿ ಹೇಳಿದ್ರು. ನೋಡಿ ಮೇಡಮ್ ಧಾರವಾಡದಿಂದ ಬಂದಿಯಾರಂತೆ. ಧಾರವಾಡದಿಂದ ಬಂದು ಇಲ್ಲೇ ಇದ್ದೇವೆ. ಇಲ್ಲಿದ್ದೀರಾ? ಬಟ್ ಧಾರವಾಡದವ್ರು ನೀವು? ನಾವು ಹುಬ್ಳಿ ಅವರು. ಅಲ್ಲೇ ಕೇಳಿದೆ. ಹಾಂ. ಸೊ ಇಲ್ಲಿ ಬರ್ತಾ ಇರ್ತೀರಾ ಅವಾಗ? ಹಾಂ, ಬರ್ತೀವಿ. ಏನು ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ? ಲಸ್ಸಿ, ಫಸ್ಟ್ ಲಸ್ಸಿ, ಸೆಕೆಂಡ್ ಕುಲ್ಫಿ. ಓಕೆ, ವೆರಿ ನೈಸ್. ಅಷ್ಟೇ, ಬೇರೆ ಏನು ಬರ್ತದೆ. ಅವರು 82 ಇಂದ ಬರ್ತಿದ್ದಾರಂತೆ. 82 ಇಂದ ಇದೆಯಾ ಇಲ್ಲಿ ಲಸ್ಸಿ ಬಾರ್? ಇಲ್ಲಿ ಇರಲಿಲ್ಲ, MG ರೋಡ್ನಲ್ಲಿ ಇತ್ತು, ಒಂದೇ ಒಂದಿತ್ತು. ಹೌದಾ? ಹಾಂ, ಅವಾಗೆಲ್ಲ ಒಂದು ಸ್ವಲ್ಪ MG ರೋಡ್ ಸುತ್ತೋ ಇದು ಅಲ್ವಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮನೆಯವ್ರು ಆ ಕಡೆ ಹೋದವಾಗ ಪ್ಯಾಕ್ ಮಾಡಿಸಿ ಲಸ್ಸಿ ಕುಲ್ಫಿ ಮನೆಗೆ ತರೋರು ರಾಜಾಜಿನಗರವರೆಗೂ. ಆಮೇಲೆ ಇವಾಗ ಮಾಡೋಕ್ಕೆ ಕಲ್ತಿದ್ದೀವಿ, ಹೀಗಾಗಿ ಮನೆಯದೇ ಮಾಡ್ಕೊಂಡು ತಿನ್ನೋದು. ನಿಜವಾಗ್ಲೂ ನನಗೇನು ಅನ್ನಿಸ್ತದೆ ಗೊತ್ತಾ, ನಾವುಗಳೆಲ್ಲ ವೇಸ್ಟು. ಅವ್ರು ನೋಡಿ 82ನಲ್ಲಿ ಲಸ್ಸಿನ ಇದನ್ನ ಕುಲ್ಫಿನ ಎಲ್ಲ ಪಾರ್ಸಲ್ ತೊಗೊಂಡು ಹೋಗೋರಂತೆ. MG ರೋಡ್ನಿಂದ ರಾಜಾಜಿನಗರವರೆಗೆ ಸ್ಕೂಟರ್ ಮೇಲೆ ಬರಬೇಕು ಅಂದರೆ ಸ್ಪೆಷಲ್ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಕರ್ಗೋಗ್ತಾ ಇರಲಿಲ್ವಾ? ತರ್ತಿಲ್ಲ, ಐಸ್ ಪ್ಯಾಕ್ ಹಾಕಿ ಪ್ಯಾಕ್ ಮಾಡಿದ್ದು. ಇದು ನಿಜವಾದ ಲವ್ ಅಂದರೆ ಕುಲ್ಫಿನ ಪಾರ್ಸಲ್ ಮಾಡ್ಕೊಂಡು ರಾಜಾಜಿನಗರದಿಂದ ಜಯನಗರವರೆಗೂ ತರ್ತಾ ಇದ್ರು ಅಂದರೆ ಕ್ಯಾ ಬಾತ್, ಸೂಪರ್. ನಾವು ಇದೀವಿ. ಕಲ್ತ್ಕೋ ಯಶೋ, ನೀನು ಕಲ್ತ್ಕೋ ಫಸ್ಟು. ನೋಡು, ಏನು ಅಂಕಲು ಆಂಟಿಗೋಸ್ಕರ ಕುಲ್ಫಿ ಪಾರ್ಸಲ್ ಮಾಡಿಸ್ಕೊಂಡು ಬರ್ತಾ ಇದ್ರು. ನೀನು ಪಾರ್ಸಲ್ ಬಿಡು, ಇಲ್ಲಿ ನೆಟ್ಟಿಗೆ ಕ್ಯಾಮ್ರಾಗೆ ನನ್ನ ಕಾಣಿಸಕ್ ಬಿಡಲ್ಲ, ಅಡ್ಡ ನಿಂತ್ಕದ್ಯಾ ನೀನು. ಒಳ್ಳೆ ಗಂಡಸರು ಮಾತನ್ನೇ ಕೇಳ್ತಾ ಇಲ್ಲ ಅವರು. ಒಟ್ಟಲ್ಲಿ ನೀವು ನಿಮ್ಮ ಮನೆಯವ್ರಿಗೋಸ್ಕರ, ಇದು ನನ್ನ ಬ್ಲಾಗ್ ಫ್ರೆಂಡ್ಸ್, ನೀವು ನಿಮ್ಮ ಮನೆಯವ್ರಿಗೋಸ್ಕರ ಏನೆಲ್ಲ ಪಾರ್ಸಲ್ ತಗೊಂಡು ಹೋಗಿದ್ದೀರಾ? ಮನೆಯವರು ಅಂದರೆ ಬರೀ ಮನೆಯವರು ಅಂತಲ್ಲ, ಮನೆಯವರು ಆಗೋರು, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಯಾರು ಬೇಕಾಗಿರ್ಬೋದು. ಏನೇನೆಲ್ಲ ಪಾರ್ಸಲ್ ತೊಗೊಂಡು ಹೋಗಿದ್ದೀರಾ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಇಲ್ಲಿ ನಮ್ಮ ಯಜಮಾನ್ರಿಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಒಂದು ಮ್ಯಾಂಗೋ ಲಸ್ಸಿನ ಕೊಡ್ತಾ ಇದೀವಿ ಇಲ್ಲಿ. ಯಜಮಾನ್ರೆ ತಗೊಳ್ರಿ. ಅಪ್ಪ, ಇವಾಗ ನಿರಂಜನ್ ಇವಾಗ ಖುಷಿ ಆಗ್ಬಿಡ್ತಾರೆ. ಇಡೀ ವರ್ಲ್ಡ್ಗೆ ಗೊತ್ತಿಲ್ಲ ಸಬ್ಜೆಕ್ಟ್. ಈ ಪಾಯಿಂಟ್ ಒಬ್ರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಏನಾದರೂ ತಿನ್ನಕ್ಕೆ ಕುಡಿಯೋಕ್ಕೆ ಕೊಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಏನು ಎಷ್ಟು ನೋಡಿ, ನ್ಯೂಯಾರ್ಕ್ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ಇಲ್ಲಿ ಜಯನಗರಲ್ಲೇ ಇದೆ. ನ್ಯೂಯಾರ್ಕ್ ಫೇಮಸ್ ಸ್ಟ್ರಾಬೆರಿ ಚಾಕ್ಲೇಟ್ ಇಸ್ ಅವೈಲೇಬಲ್ ನೌ ಇನ್ ಜಯನಗರ್ ಆಲ್ಸೋ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿದೆಯಪ್ಪ. ಡ್ರೈ ಫ್ರೂಟ್ಸ್ ನಿನ್ನ ಮನೇಲಿ ಒಂದು ದಿನ ಹಿಂಗೆ ಮಾಡಿಕೊಟ್ಟಿಲ್ಲ. ಅಲ್ಲಿ ಕೇಳು, ಎಲ್ಲಿ ಕೇಳೋದಕ್ಕೂ ಅಷ್ಟೇ. ಏನು ನಾನು ಮಾಡ್ಕೊಟ್ಟಿಲ್ವ ಹಿಂಗೆಲ್ಲ? ಇಲ್ಲ ಅಂತ ಹೇಳ್ಬಿಡು. ಮಾಡ್ಕೊಟ್ಟಿಯಾಳೆ, ಹಿಂಗೆ ಮಾಡ್ಕೊಟ್ಟಿಲ್ಲ. ಫಸ್ಟ್ ಟೈಮ್ ಅಷ್ಟೊತ್ತಿಂದ ನನಗೇನು ದಿನ ತಗೊಂಡಿದ್ದಾರೆ. ತುಂಬ ಖುಷಿಯಲ್ಲಿದ್ದೀನಿ, ದುಃಖದಲ್ಲಿ, ಸಂತೋಷದಲ್ಲಿ ಕಣ್ಣೀರು ಬರ್ತದೆ. ಆಮೇಲೆ ಮತ್ತೆ ಹಿಂಗೆಲ್ಲ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಿದೆಯಲ್ಲ, ನಿನಗಿದೆ ಇರು. ಇವಾಗ ನಾನು ತಿನ್ನುವಂಥ ಸಮಯ. ನನ್ನ ಫೇವ್ರೆಟ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಆ್ಯಕ್ಚುಲಿ ಯಶು ಫಸ್ಟ್ ಟೈಮ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಿಂದಿದ್ದು ಇಲ್ಲಿಂದಾನೇ ಅವಳ ಜರ್ನಿ ಶುರು ಮಾಡಿದ್ದು, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಆ್ಯಕ್ಚುಲಿ ನಮಗೆಲ್ಲ ಈ ಸಿಜ್ಲರ್ಸು ಅದೆಲ್ಲ ಇಲ್ಲಿಂದಾನೇ ಇಂಟ್ರೊಡ್ಯೂಸ್ ಆಗಿರೋದು. ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ, ಸಿಜ್ಲರ್ಸ್ ಹೆಂಗಿರುತ್ತೆ, ಹಿಂಗೆ ಕೆಳಗಿಂದ ಹಿಂಗೆ ಕೆಳಗಿಂದ ಹೊಗೆ ಬರೋದು. ನಿಜ ಹೊಟ್ಟೆ ಅಂತೂ ನನಗೆ ತೇಗಕ್ಕೂ ಶಕ್ತಿ ಇಲ್ಲ, ಅಷ್ಟು ಹೊಟ್ಟೆ ತುಂಬೋಗಿದೆ. ಜಯನಗರಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ಸದ್ಯಕ್ಕೆ ನಮ್ಮ ಸುತ್ತಮುತ್ತ, ನಮ್ಮ ಕಾಲೇಜ್ ಸುತ್ತಮುತ್ತ ಇರುವಂತಹ ನಾವು ಜಾಸ್ತಿ ಓಡಾಡಿದಂಥ ಜಾಗಗಳು ಇವತ್ತಿನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಸವಿ ನೆನಪು ಬಂತು, ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ನಾನು ನಮ್ಮ ಲಿಜು ಈ ಥರ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟೆಲ್ಲ ಅನ್ಕೋತಾ ಇದ್ದೀವಿ. ನಿಮ್ಮದೇ ಯಾವ್ದಾದ್ರು ರೆಸ್ಟೋರೆಂಟ್ಸು ಅಥವಾ ಹೋಟೆಲ್ಸು ಇದ್ರೆ ನಿಮ್ಮ ಏರಿಯಾದಲ್ಲಿ ಏನು ಫೇಮಸ್ಸು ಅದನ್ನು ತಿಳಿಸ್ಕೊಡಿ. ನಾವು ಖಂಡಿತ ಬಂದು ಅದನ್ನು ಚೆಕ್ ಮಾಡಿ, ನಾವು ಟ್ರೈ ಮಾಡಿ ಅದನ್ನು
ಎಂಜಾಯ್ ಮಾಡ್ತೀವಿ. ಏನಕ್ಕ ಇವತ್ತು ಅಯ್ಯೋ ಅಯ್ಯೋ ಎಷ್ಟು ಖುಷಿ ತಡಿಯಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದ್ದಾಳೆ. ಸೊ ಫೈನಲಿ ಐ ಥಿಂಕ್ ಈ ವ್ಲಾಗ್ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಲಾಟ್ಸ್ ಆಫ್ ಲವ್, ಲವ್ ಯು ಆಲ್.